ನೋಡಿ ಇನ್ನು ಫ್ಲಾಗ್ ಹೋಗಿ ಏನು ಹಾಕಿಲ್ಲ ಜಾಕಿಗೆ. ಎಷ್ಟಿದು ಇದು? ಚೆಂಡು ಹೂವು ಬೇಡ ಅನ್ಸುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನು ಬೇಡ, ಅಲ್ಲೇ ಏನಾದ್ರು ತಗೊಂತೀವಿ. ಇದಪ್ಪ ಡ್ಯಾನ್ಸು ಮಾರ್ಚ್ ಫಸ್ಟ್ ಎಲ್ಲ ನಮ್ಮ ಸ್ಕೂಲಲ್ಲಿ. ನಮಗೆಲ್ಲ ಯೋಧಾ ಫಿಲಮ್ದು ಯಾವುದೋ ಒಂದು ಸಾಂಗ್ ಐತಲ್ಲ. ನೀವು ಯಾವ್ದು ಡ್ಯಾನ್ಸ್ ಆಡ್ತಿಲ್ವನ್ರಪ್ಪ? ಜೈ ಹೋ ಗಿವ್ ಹೋ ಅನ್ಕೊಂಡು. ನಮ್ ದಡಪ್ಪ ಏನಾಯ್ತು ಬ್ರದರ್? ಎಲ್ಲರೂ ಒಂದ್ಸತಿ ಆಯ್ ಮಾಡಿ. ಇದಲ್ಲ ಅದು ಈಗ ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ನೋಡ್ಗುರು ಯಾರೋ ಬೈಕ್ ಎತ್ಕೊಂಡ್ ಬಂದವ್ರೆ. ಎಕ್ಸ್ಪಲ್ಸು ಹಿಮಾಲಯನು ಅಡ್ವೆಂಚರ್ 390 ಇವೆಲ್ಲ ಏನ್ ರೋಡೇ ಅಲ್ಲ. ಗಾಯ್ಸ್ ಚಿಯರ್ಸ್. ಯಾರು ನಿಸರ್ಗ? ಮುತ್ತಣ್ಣ ಪೀಪಿ ಊದುವ. ನಮಸ್ಕಾರ ಗುರು, ಆರಾಮ ಎಲ್ರು ಹೇಗಿದ್ದೀರಾ? ಕೆಲ್ಸಗಳೆಲ್ಲ ಹೇಗ್ ನಡೀತಿದ್ದೆ? ನಮ್ ಕೆಲ್ಸಗಳು ಓಕೆ. ಇವತ್ತು ಒಂದು ಫ್ರೀಡಮ್ ರೈಡ್ ಹಾಕೊಂಡ್ ಬರೋಣ ಅಂತ ನಮ್ಮ ರಾಮನಗರ ಹತ್ರ ಇರೋ ಕೂನ್ಗಲ್ ಬೆಟ್ಟ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಗಣೇಶನ್ದು ವಿಗ್ರಹ ಇದೆ. ಸೊ ಅಲ್ಲಿಗೆ ಗಣೇಶನ್ ವಿಗ್ರಹಕ್ಕೆ ಗಣೇಶನ್ಗೊಂದು ಹಾರ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. ಗುರು ಹಾರ ಒನಕೆ ಹೋಗುವ ಇವೆಲ್ಲ ನೋಡೋಕೆ ಖುಷಿ ಆಗುತ್ತೆ ಮಕ್ಳುಗಳನ್ನ. ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಡೇ ಅನ್ನೋದನ್ನ ಬಿಟ್ರೆ ಒಂದು ಸ್ಟೇಜ್ ಸಿಗ್ತಿದ್ದು ಈ ರಿಪಬ್ಲಿಕ್ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಮಾತ್ರ. ಕೈಲಂಚ ಬಂದ್ವಿ. ಈಗ ಕೈಲಂಚ ಹತ್ರ ಹಿಂಗ್ ರೈಟ್ ತಗೊಂಡ್ರು ಕೂನ್ಗಲ್ಗೆ ಹೋಯ್ತದೆ, ಸ್ಟ್ರೈಟ್ ಹೋದ್ರು ಕೆಪಿ ದೊಡ್ಡಿ ಮೇಲೆ ಬರ್ಬೇಕು. ರೈಟೇ ತಗೊಂಡ್ಬಿಡೋಣ, ಇಲ್ಲೊಂಥರ ರೋಡು ಚೆನ್ನಾಗಿದೆ. ಮ್ಯಾಟ್ರ್ ಏನು ಅಂದ್ರೆ ಬೆಟ್ಟ ಸ್ವಲ್ಪ ಈ ತರ ಇದೆ. ಏನಾದ್ರು ಒಂದು ಎನರ್ಜಿ ಡ್ರಿಂಕ್ಸು ಕೂಲ್ ಡ್ರಿಂಕ್ಸು ಏನಾದ್ರು ತಗೊಂಡ್ಬಿಟ್ರೆ ಅವಾಗ ಸುಸ್ತಾಗಲ್ಲ ಅಷ್ಟೊಂದು. ತಿನ್ನಲ್ಲಿ ಯಾವ್ದಾರ ಜ್ಯೂಸ್ ಇದೆಯಾ? ಏಯ್ ಅದಾ ನಾನ್ ಆಲ್ಕೋಹಾಲಿಕ್ಕು. ಗುರು ಇವಾಗ ನಮ್ಮ ರೈಡಿಂಗ್ ಬಾಯ್ಸ್ ಎಲ್ಲ ಜಾಯ್ನ್ ಆದ್ರು. ಇವಾಗ ಇಲ್ಲಿಂದ ಗಣೇಶನ್ ಟೆಂಪಲ್ಗೆ ಹಾರ ಹಾಕ್ಬಿಟ್ಟು ಇವಾಗ ಮೇಲ್ಗಡೆ ರೈಡಿಂಗ್ಗೆ ಜಾಯ್ನ್ ಆಗ್ತಾ ಇದೀವಿ. ಸೊ ಎಲ್ಲರೂ ಇಲ್ಲಿ ಬೈಕ್ಗೆ ಫ್ಲಾಗ್ ಹಾಕೊಂಡು ಇಲ್ಲಿಂದ ಹೋಗ್ತಾ ಇದೀವಿ ರೈಡ್ಗೆ. ಅದೇನೋ ಗೊತ್ತಿಲ್ಲ, ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತನೋ ಏನೋ ತುಂಬಾ ಕಾರ್ಗಳು ಬಂದೈತೆ. ಇಲ್ಲಿ ಯಾವತ್ತೂ ಇಷ್ಟೊಂದು ಜನ ನೋಡಿದ್ಲೇ ಇಲ್ಲ ನಾನು. ಸೇಮ್ ಕೂಟ್ಗಲ್ಗೆ ಇಷ್ಟೊಂದು ಜನ ಬರ್ತಿದ್ರು, ಕೂನ್ಗಲ್ ಬೆಟ್ಟಾಗ ಯಾವತ್ತೂ ಇಷ್ಟೊಂದು ಜನ ಬಂದಿರಲಿಲ್ಲ. ಇವತ್ತೇನೋ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನಗಳವ್ರೆ. ಓ ಇವ್ರ್ಯಾರ ಏನೋ ಕಿತ್ಕೊಂಡ್ಬತ್ತವ್ರೆ. ಈ ಥರ ಇದ್ರೆ ಅಟ್ಲೀಸ್ಟ್ ಹೋಗ್ಬೋದು. ಇಲ್ಲಿ ಬೈಕ್ ನಡೆಸೋ ಸ್ಪಾಟು. ಅವಾಗೆಲ್ಲ ಮುಂಚೆ ಇಷ್ಟು ದೂರ ಬೈಕ್ ಬರ್ತಿರ್ಲಿಲ್ಲ, ಅಲ್ಲೇ ನಡೆಸ್ಬಿಡ್ತಿದ್ವಿ. ಇವಾಗ ಬೈಕ್ ಹಾಕ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ನಮ್ಮ ರೈಡಿಂಗ್ ಟೀಮ್ ಅವ್ರು ಇದ್ದಾರೆ. ಏನ್ ನಮ್ಮ ಹಣೆ ಬರ ಅಂತ ಅಂದ್ರೆ ಬೈಕಿಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಬೈಕ್ ತಗೊಂಡು ಬೆಟ್ಟ ಹತ್ತಾ ಇದೀವಲ್ಲ, ಇದು ನಮ್ಮ ಹಣೆ ಬರ. ಇವಾಗ ಬೆಟ್ಟ ಹತ್ಬಿಟ್ಟು ಅಲ್ಲಿ ಮೇಲ್ಗಡೆ ವೈಪ್ ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಬಸ್ಸಲ್ಲಿ ಬಂದಿದ್ದೀನಿ, ಆದ್ರೆ ಯಾವತ್ತು ಇಲ್ಲಿ ವಿಡಿಯೋ ಯಾವತ್ತು ಕ್ಯಾಪ್ಚರ್ ಮಾಡಿಲ್ಲ. ಸ್ಟಾರ್ಟಿಂಗ್ ಹೋಯ್ತಾ ಇದ್ದಂಗೆ ಒಂದು ಬಸವಣ್ಣನ ಟೆಂಪಲ್ ಸಿಗುತ್ತೆ. ಅಂದ್ರೆ ಟೆಂಪಲ್ ಅಲ್ಲ, ವಿಗ್ರಹ. ಅದು ಆಕ್ಚುಲಿ ಒಂದು ಇಂಟರ್ವಲ್ ತರ. ಟೈಮ್ ಬಂದು ಇವಾಗ 7 ಗಂಟೆ. ಬಟ್ ಇಲ್ಲಿ ಕೂನ್ಗಲ್ ಬೆಟ್ಟದೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಯಾವಾಗ ಬಂದ್ರು ಟೈಮ್ ಇಲ್ಲಿ ಆಗೋದೇ ಗೊತ್ತಾಗಲ್ಲ. ನೋಡ್ಗುರು ಯಾರೋ ಬೈಕ್ ಎತ್ಕೊಂಡ್ ಬಂದವ್ರೆ. ಎಕ್ಸ್ಪಲ್ಸು ಹಿಮಾಲಯನು ಅಡ್ವೆಂಚರ್ 390 ಇವೆಲ್ಲ ಏನ್ ರೋಡೇ ಅಲ್ಲ. ಇಲ್ಲಿಂದ ಕೆ ಒಳಗಡೆ ಅಲ್ಲಿಗೆ ಹೋಗ್ಬೇಕು ಟೆಂಪಲ್ಗೆ. ಇಷ್ಟೇ. ನೀವು ಎತ್ಕೊಂಡ್ ಬರ್ಬೇಕು ತಾನೆ ಎಕ್ಸ್ಪಲ್ಸು? ನಾವು ಸಂಸಾರಸ್ಥರು. ಯಾರು ನಿಸರ್ಗ? ಗೈಸ್ ಚಿಯರ್ಸ್. ಫ್ರೀಡಮ್ ರೈಡ್ ಹಾಕೊಂಡು ಟ್ರೆಕ್ಕಿಂಗ್ ಮಾಡೋಣ ಅಂತ ನಾವು ಈ ಕಡೆ ಬಂದ್ವಿ. ಸೊ ನಾವು ನಮ್ಮ ಟೀಮಲ್ಲಿ 15 ಜನ ಬಂದಿದೀವಿ. ಆದ್ರೆ ಬೇರೆ ಕಡೆಯಿಂದ ಬಂದಿರೋ ರೈಡರ್ಸ್ ಆಗಿರ್ಬೋದು, ಟೂರಿಸ್ಟ್ ಆಗಿರ್ಬೋದು, ಎಲ್ಲ ಸೇರಿ ಇವತ್ತು ಸ್ಟ್ರೆಂತ್ ಕೂನ್ಗಲ್ ಬೆಟ್ಟದಲ್ಲಿ ಇಲ್ಲ ಅಂದ್ರೂ 100 ರಿಂದ 150 ಮೇಲಿದೆ.
ಜಾಗನೂ ಇಲ್ಲ, ಫುಲ್ಲು ಕತ್ಲೆ. ಮೊಬೈಲಲ್ಲಿ ಟಾರ್ಚ್ ಹಾಕೊಂಡಿರೋದಕ್ಕೆ ನಾವು ಸ್ವಲ್ಪ ಹೋಗ್ತಾ ಇದೀವಿ ಅಷ್ಟೇ. ಅದು ಬಿಟ್ರೆ ಫುಲ್ಲು ಕತ್ಲೆ ಅಂದ್ರೆ ಕತ್ಲೆ, ಯಾಕಂದ್ರೆ ಸೂರ್ಯನ ಕಿರಣ ಬರಕ್ ಜಾಗನೇ ಇಲ್ಲ. ಇದೊಂಥರ ಗುಹೆ ಇದು. ಬೆಳಗಿನ ಜಾವ ಬಂದ್ರೆ ಕರಡಿಗಳ ಕಾಟ ಅಂತ ಬೇರೆ ಹೇಳ್ತಾರೆ. ಇವಾಗ ಇಲ್ಲಿ ಜನಗಳಿರೋದಕ್ಕೆ ಕರಡಿ ಗಿರಡಿ ಏನಿಲ್ಲ, ಮೇಲ್ಗಡೆ ಸ್ವಲ್ಪ ಕೋತಿಗಳಿರ್ಬೋದಷ್ಟೇ. ಕೇವ್ ಒಳಗಡೆ ಹೋಗಿ ಆಂಜನೇಯನ್ ಟೆಂಪಲ್ ರೀಚ್ ಆಗೋದೆ ಸೆಕೆಂಡ್ ಹಾಫು. ಕೊನೆಗೂ ವ್ಯೂ ಪಾಯಿಂಟ್ಗೆ ಬಂದು ರೀಚ್ ಆದ್ವಿ. ತಣ್ಣ ಪೀಪಿ ಊದುವ ಉಳಿದಂಗ ನೋಡ ಹೆಂಗ್ ನೋಡ್ತಾವನೆ. ಇನ್ ಸ್ವಲ್ಪ ದೊಡ್ಡನಾಗ್ಲಿ ಊರ್ನ ಆಟ ಆಡ್ತಾನೆ ಇವನು. ಕೇರ್ಫುಲ್ ಬ್ರೋ. ನೋಡ್ಕೊಂಡು ನಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಇಲ್ಲಿ ಆ ಕಡೆನೂ ಸೇಫ್ಟಿ ಇಲ್ಲ, ಈ ಕಡೆನೂ ಸೇಫ್ಟಿ ಇಲ್ಲ. ಒಂದ್ ಸ್ವಲ್ಪ ನಾವು ಮೈ ಮರ್ತು ಅಂತ ಅಂದ್ರೆ ನಾವು ಮೈನೇ ಮರ್ತು ಬಿಡ್ಬೇಕಾಗುತ್ತೆ. ಭಗವಂತ ಅನ್ನೋದಿದ್ರೆ ಸರ್ವನಾಶ ಮಾಡ್ಬೇಕು. ದೇವರು ಒಳ್ಳೇದ್ ಮಾಡ್ದೈತಾ. ಶುಭಾಶಯಗಳು. ಸಂಗೊಳ್ಳಿ ರಾಯಣ್ಣವ್ರ ಬರ್ತ್ಡೇಯ ಶುಭಾಶಯಗಳು. ಇದು ಆಕ್ಚುಲಿ ರಾಮನ ದೇವಸ್ಥಾನ ಕಟ್ಟೋಣ ಅಂತ ಅನ್ಕೊಂಡ್ರು, ಅರ್ಧಕ್ಕೆ ನಿಂತ್ಕೊಂಡ್ಬಿಡ್ತು. ಇದೆಲ್ಲ ಸಿಹಿ ಊಟ, ನಾನ್ ವೆಜ್ ಮಾಡಲ್ಲ ಅವೆಲ್ಲ ಇಲ್ಲಿ ನಿಷಿದ್ಧ. ಅವ್ರು ಹೆಂಗ್ ಹೋದ್ರು ಆ ಬೆಟ್ಟಕ್ಕೆ? ಹೋಗಕ್ಕಾಗುತ್ತಾ? ಅದು ಯೋಚನೆ ಮಾಡಕ್ಕಾಗುತ್ತಾ? ಅವ್ರು ಹೆಂಗ್ ಹೋದ್ರು ಅಲ್ಗೆ? ಜಾಗ ಆರಾಮಾಗಿ ಐತಲ್ಲ ಬ್ರೋ. ಅಲ್ಲ ತಿರ್ಗಾ ಅಲ್ಲಿಗೆ ಇಷ್ಟೇ ಸಾಕಲ್ವಾ? ಇದು ಕಂಟೆಂಟ್. ಲೈಫ್ ಅಲ್ಲಿ ಖುಷಿಯಾಗಿರಿ, ಎಂಜಾಯ್ ಮಾಡಿ. ಇಸ್ ಆಲ್ ದಿ ಬೆಸ್ಟ್ ಬ್ರೋ. ನಮ್ನೇ ತೋರಿಸ್ತೀರಾ? ಮೇಲೆ ತೋರಿಸಿ, ಹೊರಗಡೆ ಇದೆ ನಂಬರ್ ಇದೆ, ತೋರಿಸಿ. ಇವಾಗ ಬೆಟ್ಟದ ಮೇಲ್ಗಡೆ ನೀವು ವ್ಯೂ ಅಂತೂ ನೋಡ್ಬೋದು, ಸಖತ್ತಾಗಿ ಕಾಣಿಸ್ತೈತೆ. ಹೆಂಗೆ ಅಂತ ಅಂದರೆ ಇಲ್ಲಿ ನಾವು ಇವಾಗ ಟೈಮ್ ಬಂದು ಬೆಳಗ್ಗೆ 11 ಗಂಟೆ ಆಗಿದೆ ಅಷ್ಟೇ. ಅದಕ್ಕೆ ಇಷ್ಟೊತ್ತಿಗೆ ಮನೆಗೆ ಹೋಗ್ಬಿಟ್ಟು ಏನು ಮಾಡೋಣ, ರೈಡ್ ಮುಗಿಸ್ಕೊಂಡು ಹಂಗೆ ಒಂದು ಫಾರೆಸ್ಟ್ ರೈಡ್ ಹಾಕೊಂಬರೋಣ. ಆ ಕಾಡು ಮಧ್ಯ ಒಂದು 3-4 ಕಿಲೋಮೀಟ್ರ್ ರೈಡ್ ಚೆನ್ನಾಗೈತೆ ಆಫ್ ರೋಡಿಂಗೆ. ಒಂದು ರೈಡ್ ಹಾಕೊಂಬರೋಣ ಅಂತ ಜಾಕಿ ನೆತ್ತಾಕೊಂಡು ಇವಾಗ ಹೋಗ್ಬೇಕು. ಇವಾಗ ಇಲ್ಲಿಂದ ನಾನು ಕೆಳಗಡೆ ಇಳಿತಾ ಇದ್ದೀನಿ. ಏನು ಗುರು ಗುಹೆ ಇರೋದು ಮಾತ್ರ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ನೆಕ್ಸ್ಟ್ ಲೆವೆಲ್ ಕೇವ್ ಅನ್ಕೊಳ್ರಿ. ಏ ಬ್ರೋ, ಕೂನ್ಗಲ್ ಬೆಟ್ಟದಲ್ಲಿ ಈ ತರ ವ್ಯೂ ಇದೆಯಾ ಗುರು? ಚಿಂದಿಯಾಗೈತೆ ಗುರು. ನಮ್ ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ. ನಿಮ್ಗಿಂತ ಜಾಸ್ತಿ ಬೈಕ್ ಎಕ್ಸೈಟ್ ಆಗ್ತಿದೆ. ಅದಕ್ಕೊಂಥರ ಹೆಸರು ಎಕ್ಸ್ಪಲ್ಸು. ಎಲ್ಲ ಬೈಕ್ ಅವರ ಬ್ರೋ? ಸೊ ಗುರು, ಇವಾಗ ನಾವು ಬೆಟ್ಟದಿಂದ ಕೆಳಗಡೆ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ನಮ್ಮ ನೆಕ್ಸ್ಟ್ ಮೀಟ್ ಅಪ್ ಬಂದು KP ದೊಡ್ಡಿ ಬಸ್ ಸ್ಟಾಪ್ ಹತ್ರ. ಗುರು, ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಈ ಊರ ಹೆಸರು ಬಂದು ಕೂನ್ಗಲ್ ಅಂತ. ಕೂನ್ಗಲ್ಗೆ ನಾವು KP ದೊಡ್ಡಿಯಿಂದನೇ ಬರಬೇಕು. KP ದೊಡ್ಡಿ ಅಂತ ಅಂದ್ರೆ ರಾಮನಗರ ಇಂದ ನಾವು ಥ್ರೂ ಕನಕಪುರ ರೋಡ್ ಎತ್ಕೊಂಡ್ರೆ ಅವಾಗ ಸಿಗೋ ಒಂದು ಊರು. ಆ ಊರಿಂದ ನಾವು ಲೆಫ್ಟ್ ತಗೊಂಡ್ರೆ ಕೂನ್ಗಲ್ ಬರುತ್ತೆ. ಕೂನ್ಗಲ್ಲಿಂದ ಬೆಟ್ಟಕ್ಕೆ ಲೊಕೇಶನ್ ಹಾಕಿದ್ರೆ ಹಂಗೋ ಲೊಕೇಶನ್ ಮೂಲಕನೂ ಹೋಗ್ಬೋದು. ಆ ಟೈಮ್ ನಮ್ದೇನಾದ್ರು ಫೋನು ಗೀನು ಏನಾದ್ರು ಕಮ್ಯುನಿಕೇಶನ್ ಮಾಡಕ್ಕಾಗಿಲ್ಲ ಅಂತ ಅಂದ್ರೆ ಅಲ್ಲಿ ಯಾರಾದ್ರೂ ಜನ ಇರ್ತಾರಲ್ಲ, ಅಲ್ಲಿ ಯಾರನ್ನಾದ್ರೂ ಒಬ್ರನ್ನ ಕೂನ್ಗಲ್ ಬೆಟ್ಟಕ್ಕೆ ಹೋಗೋದು ಹೆಂಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ಟೀಮಲ್ಲಿ ಒಂದು 4-5 ಜನ ಹುಡುಗರು ಎಕ್ಸಿಟ್ ಆದ್ರು ಸ್ವಲ್ಪ ಬೇಗ ಮನೆಗೆ ಹೋಗ್ಬೇಕು ಅಂತ. ಇನ್ ಮಿಕ್ದವರೆಲ್ಲ ಇವಾಗ ಫಾರೆಸ್ಟ್ ಸೈಡ್ ಹೋಗ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು ಫಾರೆಸ್ಟ್ ಹೆಂಗೈತೆ ಅಂತ. ಕಥೆಲಿ ಟ್ವಿಸ್ಟ್ ಏನು ಅಂದ್ರೆ ಇಲ್ಲಿರೋರ್ಗೆ ಯಾರಿಗೂ ರೋಡು ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇವಾಗ ಕಾಡ್ ಒಳಗಡೆ ಏನಾದ್ರು ಫಾರೆಸ್ಟ್ ಅವರು ಒಂದೇ ತರ 3-4 ದಾರಿಗಳು ಮಾಡಿರ್ತಾರೆ. ನಾವೇನಾದ್ರೂ ಆ ದಾರಿಗಳಿಗೆ ಏನಾದ್ರು ಸಿಂಕ್ ಆಗ್ಬಿಟ್ಟು ಅಂತ ತಿಳ್ಕೊಳ್ಳಿ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಡಲ್ಲೇ ಸುತ್ತಾ ಇರ್ತೀವಿ ಹೊರತು ಕಾಡಿಂದ ಆಚೆ ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಐತೆ. ಸದ್ಯ ನಮ್ಗೆ ಇವಾಗ ಯಾವ ಅನಿಮಲ್ ಕಾಣಿಸಿದ್ರು ಪರವಾಗಿಲ್ಲ, ಆನೆ ಒಂದ್ ಕಾಣಿಸ್ತಾ ಇದ್ರೆ ಸಾಕು. ಯಾಕಂದ್ರೆ ಯಾವ ಅನಿಮಲ್ ಕಾಣಿಸಿದ್ರು ಬೈಕ್ ಐತೆ, ಏನಾದ್ರೂ ಒಂದು ಮೂವ್ ಆಗ್ಬಿಡ್ಬೋದು. ನಾವು ಜಾಸ್ತಿ ಟೀಮ್ ಇರ್ತೀವಿ, ಬಟ್ ಆನೆ ಹೆದರ್ಕೊಳ್ಳೋದೇ ಇಲ್ಲ.
ಆಮೇಲೆ ಹಳ್ಳಿ ಜನ ಹೇಳಿದ್ರು ಇಲ್ಲಿ ಅನಿಮಲ್ ಸೈಟ್ ಆಗ್ಬೋದು ನೋಡ್ಕೊಂಡು ಹೋಗಿ ಅಂತ. ಆಮೇಲೆ ಮೊನ್ನೆ ತಾನೇ ಇಲ್ಲೇನೋ ಆನೆಗಳು ಬಂದಿದ್ವಂತೆ. ನಾವು ಫಸ್ಟ್ ಆನೆ ಐತೆ ಅಂದಾಗ ನಂಬಿರ್ಲಿಲ್ಲ. ಯಾವಾಗ ನಾವು ಆನೆ ಲದ್ದಿ ನೋಡಿದ್ವು ಅವಾಗ ನಮಗೂ ಸ್ವಲ್ಪ ಪಾಸಿಬಿಲಿಟೀಸ್ ಇದೆ ಅಂತ ಅನ್ನಿಸ್ತು. ಜನಗಳು ಆ ಊರಿಂದ ಈ ಊರಿಗೆ ಇದೇ ರೋಡಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಆನೆ ಏನಾದ್ರು ಸ್ವಲ್ಪ ಆನೆ ದಾಳಿ ಸ್ವಲ್ಪ ಜಾಸ್ತಿ ಇದ್ರೆ ಈ ರೋಡ್ ನ ಜನ ಬಳಸೋದೇ ಇಲ್ಲ. ಮೇನ್ ರೋಡ್ ಇಂದಾನೆ ಹೋಗ್ಬೇಕಂತೆ. ಊರ ಹೆಸರುಗಳನ್ನ ಮೆನ್ಷನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಸುಮ್ನೆ ಊರ ಹೆಸರನ್ನೆಲ್ಲ ಮೆನ್ಷನ್ ಮಾಡಿದ್ರೆ ನಂಗೆ ಬ್ಯಾಕ್ ಫೈರ್ ಆಗುತ್ತೆ. ಸೊ ಇದನ್ನ ನಾನು ಮೆನ್ಷನ್ ಮಾಡಕ್ ಹೋಗಲ್ಲ. ಆದ್ರೆ ಒಂದ್ ಮಾತ್ರ ಹೇಳ್ಬಲ್ಲೆ, ಈ ಕಾಡ್ ಬಂದು ಎರಡೂರ್ಗೂ ಮಧ್ಯ ಇರೋದು. ಹಂಗಂತ ಈ ಕಾಡಲ್ಲಿ ಪ್ರಾಣಿಗಳಿಲ್ಲ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಕರಡಿಗಳು, ಆನೆಗಳು, ಜಿಂಕೆಗಳು, ಕಾಡಂದಿಗಳು ಎಲ್ಲ ಮುತ್ತತ್ತಿ ಕಾಡಿಂದ ಈ ಕಾಡ್ಗೆ ವಲಸೆ ಬರ್ತವೆ ಆಹಾರ ಹುಡ್ಕೊಂಡು. ಈ ಕಾಡಲ್ಲಿ ಏನೋ ಆಹಾರ ಸಿಕ್ಕಿಲ್ವಾ, ಇಲ್ಲಿಂದ ವಲಸೆ ಬನ್ನರ್ಘಟ್ಟ ಕಾಡ್ಗೆ ಹೋಗ್ತವೆ. ಆಮೇಲೆ ಪ್ರಾಣಿಗಳು ವಲಸೆ ಹೋಗ್ಲೇಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಪ್ರಾಣಿಗಳು ಈ ಕಾಡಲ್ಲಿ ಬೀಡ್ ಬಿಟ್ಟಿದ್ರೆ ಆ ಪ್ರಾಣಿ ಸಂತಾನ ಅನ್ನೋದೇನಿರುತ್ತೆ ಅವೆಲ್ಲ ಈ ಕಾಡಲ್ಲೆಲ್ಲ ಫುಲ್ ಒಪ್ಕೊಂಡಿರ್ತವೆ. ಈ ಆನೆ ಅನ್ನೋದೇನ್ ಮಾಡುತ್ತೆ, ಅದು ಒಂದ್ ಕಡೆ ಬೀಡ್ ಬಿಡೋ ಪ್ರಾಣಿ ಅಲ್ಲ, ಅದು ಸಂಚಾರ. ಅಂದ್ರೆ ಆನೆ ನಡೆದಿದ್ದ ದಾರಿ ಅಂತಾರಲ್ಲ, ಆ ತರ ಆನೆಗಳು ಯಾವಾಗ್ಲೂ ಸಂಚಾರ ಮಾಡ್ತಾ ಇರ್ತವೆ. ಗ್ಯಾಪ್ ಅಲ್ಲಿ ನಮಗ್ ಮಾತ್ರ ದರ್ಶನ ಕೊಡದೇ ಇದ್ರೆ ಸಾಕು ಅಂತ ನಮ್ಮ ಮನೆ ದೇವ್ರನ್ನ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೈನಿಂಗ್ ಆಫ್ ಫ್ರಮ್ ಯುವರ್ ಪಮ್ಮು ಕ್ಷತ್ರಿಯ. ಪ್ಲೀಸ್ ಟು ಚಾನಲ್ ಮೈ ಸಕ್ಕರಪಾರ